ಮುಗೀತು. ಟೈಮ್ 8:45. ಇನ್ನೇನು ಊಟ ಮಾಡೋದು ಒಂದೇ ಪೆಂಡಿಂಗು. ನಮ್ಮ ಫ್ರೆಂಡು ಮನೆ ತಗೊಂಡ್ರು. ಇಲ್ಲಿ ಅವರು ಪೂಜೆ ಮಾಡಿದ್ದಾರೆ, ಅಂದರೆ ಗೃಹ ಪ್ರವೇಶ ಥರ. ಸೊ ಸತೀಶ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಸೊ ಗ್ರೇಟ್ ಅಚೀವ್ಮೆಂಟ್. ನೀವು ಬಂದಿದ್ದು ಮಾರ್ಚ್ ಮಂತಲ್ಲಲ್ವಾ? ಮಾರ್ಚಲ್ಲಿ ಬಂದು ಡಿಸೆಂಬರಲ್ಲಿ ಆಗಲೇ ಮನೆ ಗೃಹ ಪ್ರವೇಶ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಅದಕ್ಕೆ ನಮ್ಮ ವೀಕ್ಷಕರಿಗೆ ಏನಾದ್ರು ಟಿಪ್ಸ್ ಹೇಳ್ತೀರಾ ಇದಕ್ಕೆ? ಶಿಫ್ಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಮನೆ ಎಲ್ಲ ಇದು ಮಾಡೋದಲ್ವಾ, ಹಂಗಾಗಿ ಶಿಫ್ಟ್ ಮಾಡ್ತಾಯಿದ್ರು. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ ಮಾಡಿದೆ ಅಂತ ಹೇಳಿದೆ. ರೆಸಿಪಿ ಕೇಳಿದ್ದೀರಾ? ಖಂಡಿತ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ ರೆಸಿಪಿನೇ. ಹಾಗೆ ಇದು ಪೇಪರ್ ಎಲ್ಲಿ ತೊಗೊಂಡ್ರಿ ರೊಟ್ಟಿ ತಟ್ಟೋದು ಅಂತ ಕೇಳಿದ್ರೆ ಆ ಶೀಟು. ನಾನು ಈ ಶೀಟ್ನ ಇಂಡಿಯಾದಿಂದ ತರಿಸ್ಕೊಂಡಿದ್ದು ಅಮೆಝಾನಲ್ಲಿ. ನೀವು ಹುಡುಕ್ಬೋದು. ಅಮೆಝಾನಲ್ಲಿ ಹೋಳಿಗೆ ಶೀಟು ಅಥವಾ ರೊಟ್ಟಿ ಮೇಕರ್ ಏನಾದರೂ ಸರ್ಚ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ. ತುಂಬ ಸಿಂಪಲ್. ಈ ಥರ ಇದ್ದರೆ ರೊಟ್ಟಿ ಮಾಡೋದು ಕೂಡ ನಿಮ್ಮಲ್ಲಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡಿದೆ. ಹಾಗೆ ಅವತ್ತಿನ ರಾತ್ರಿ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಊಟಕ್ಕೆ. ಸೊ ಅದು ಕೂಡ ರೆಸಿಪಿ ಶೇರ್ ಮಾಡೋಣ ಅಂತ. ತುಂಬ ಸಿಂಪಲ್ ರೆಸಿಪಿ, ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಯಾರು ಹೊಸಬ್ರು ನೋಡ್ತಾ ಇದ್ರೆ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾಯ್ದಿದ್ದಾದಮೇಲೆ ಸ್ಪೈಸಸ್ ಹಾಕ್ತೆ. ಚಕ್ಕೆ, ಲವಂಗ, ಅನಾನಸ್ ಹೂವು ಮತ್ತು 2 ಏಲಕ್ಕಿ, ಪಲಾವ್ ಎಲೆ, ಈ ಥರದ್ದೆಲ್ಲ. ಅದಾದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇನ್ನೊಂದು ಕಡೆ ನಾನು ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 1/4 ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದು ಕೂಡ ರುಬ್ಕೊಂಡೆ. ಈರುಳ್ಳಿ ಕೆಂಪಗಾದ್ಮೇಲೆ ಫಸ್ಟ್ 1 ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಫ್ರೈ ಮಾಡಿಕೊಂಡು ಅದಾದಮೇಲೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಿಶ್ರಣ ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ವೆಜಿಟೇಬಲ್ ಪಲಾವ್ ಗ್ರೀನ್ ಕಲರೇ ಇರಬೇಕು ಅಂತ ಅಂದರೆ ನಾವು ಕುಕ್ಕರ್ಗೆ ಹಾಕೋದಕ್ಕೆ ಮೊದಲು ರುಬ್ಬಿಟ್ಕೊಬೇಕು. ರುಬ್ಬಿಟ್ಕೊಂಡು ಇಮಿಡಿಯೇಟಾಗಿ ಹಾಕಬೇಕು. ಆವಾಗ ಅದೇನು ಕಲರ್ ಇರುತ್ತೆ ಹಾಗೇ ಇರುತ್ತೆ ಕೊನೆವರೆಗೂ. ಮೊದಲೇ ರುಬ್ಬಿಟ್ಕೊಂಬಿಟ್ಟು ಆಮೇಲೆ ನಿಧಾನಕ್ಕೆ ನಾವೇನಾದರೂ ಅಡುಗೆ ಮಾಡಿದ್ರೆ ಅದು ಡಾರ್ಕ್ ಗ್ರೀನ್ ಕಲರ್ ಆಗಿಬಿಡುತ್ತೆ. ಸೊ ಇದು ಒಂದು ಪುಟ್ಟ ಟಿಪ್ಸು. ನೆಕ್ಸ್ಟ್ ನಾನು ತರಕಾರಿ ಎಲ್ಲ ಹಾಕ್ತೆ. ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಮತ್ತು ಇದು ಜೋಳ ಹಾಗೆ ಆಲೂಗಡ್ಡೆ ಏನಿತ್ತು ಎಲ್ಲನೂ ಹಾಕಿ ಇದು ಕೂಡ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ರಾ ಸ್ಮೆಲ್ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡಿ ಹಾಕ್ಕೊಂಡೆ. ನಾನಿಲ್ಲಿ ಒಂದು ಅರ್ಧ ಗಂಟೆಗೆ ಮೊದಲೇ ಬಾಸ್ಮತಿ ರೈಸ್ನ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಅದೇ ನೀರನ್ನ ಫಸ್ಟ್ ಹಾಕ್ತೆ. ನೀರು ಕುದ್ದಿದ್ದಾದಮೇಲೆ ಅಕ್ಕಿ ಏನಿಟ್ಟಿದ್ವಿ ಅಲ್ಲ ಅಕ್ಕಿ ಕೂಡ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ಈ ಟೈಮಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಬೋದು. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ರಿಂದ 2 ಪ್ರೆಷರ್ ಬಂದರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ಬಾಸ್ಮತಿ ರೈಸ್ಗಿಂತ ಪಲಾವ್ ಯಾವಾಗಲೂ ಸೋನಾ ಮಸೂರಿ ರೈಸಲ್ಲೇ ಟೇಸ್ಟ್ ಜಾಸ್ತಿ. ನಾನು ಅಡುಗೆ ಮಾಡ್ತಾ ಇದ್ರೆ ಆದ್ಯ ಮಾತಾಡಿಸ್ತಾನೇ ಇರ್ತಾಳೆ. When I grow up, when I grow up, when I grow up, I will be brave to fight the creatures that you know to fight the teasers. That's the song. And my favorite song, the one that I sing now is my sister's favorite song. She always sings it in school. And I'm going to show you my favorite song. Santa is snowflakes. ಸೊ ಆಗೋಯ್ತು. ಎಲ್ಲ ಕಿಚನ್ ಕೆಲಸನೂ ಮುಗೀತು. ಟೈಮ್ 8:45. ಇನ್ನೇನು ಊಟ ಮಾಡೋದು ಒಂದೇ ಪೆಂಡಿಂಗು. Can I show you my sister's favorite song? She always sings this. When I grow up, when I grow up, when I grow up, I will be brave to fight the creatures that you know how to fight the teasers. When I wake up, I will watch cartoons. ಅಲ್ಲೂ ಸಾಂಗ್ ಬರ್ತಾ ಇದೆಪ್ಪ. When I go ಸಾಂಗ್ ಚೇಂಜ್ ಆಯ್ತು. ತುಂಬ ಹೊತ್ತು ಮಾತಾಡಿರ್ತಾಳೆ ಆದ್ಯ. ನಾನು ಎಲ್ಲ ಕ್ಲಿಪ್ಪಿಂಗ್ಸು ಹಾಕೋದಕ್ಕೆ ಹೋಗೋದಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಪಲಾವ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಯಾರಾದರೂ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಭಾನುವಾರ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲರೂ ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹಾಗೆ ಇವತ್ತು ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಫ್ರೆಂಡು ಮನೆ ತೊಗೊಂಡ್ರು. ಇಲ್ಲಿ ಅವರು ಪೂಜೆ ಮಾಡಿದ್ದಾರೆ, ಅಂದರೆ ಗೃಹ ಪ್ರವೇಶ ಥರ. ಸೊ ಅವರ ಮನೆ
ತಗೊಂಡಿದ್ದು ಆಗಿರ್ಬೋದು, ಮತ್ತು ಅವರು ಈ ವರ್ಷನೇ ಇಲ್ಲಿಗೆ ಬಂದಿದ್ದು, ಹೇಗೆ ಏನು ಎಲ್ಲ ಅವ್ರನ್ನೂ ಮಾತಾಡ್ಸೋಣ. ಹಾಗೆ ಅವ್ರ ಮನೆ ಹೋಮ್ ಟೂರ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪೂಜೆಗೆ ಹೋಗಬೇಕಾಗಿತ್ತು. ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ತಿಂಡಿ ಬಿಸಿಬೇಳೆಬಾತ್ ಮಾಡಿದ್ದೀನಿ, ಹಾಗೆ ಪೊಂಗಲ್ಗೂ ಇಟ್ಟಿದ್ದೀನಿ, ಸ್ವೀಟ್ ಪೊಂಗಲ್ಗೆ. ಸೊ ಅದನ್ನು ಮಾಡಿಬಿಟ್ಟು ಆ್ಯಕ್ಚುಲಿ ಬಿಸಿಬೇಳೆಬಾತ್ ರೆಸಿಪಿ ಶೇರ್ ಮಾಡಬೇಕಾಗಿತ್ತು, ಬ್ರೋಕನ್ ವೀಟ್ದು ಶೇರ್ ಮಾಡಬೇಕಾಗಿತ್ತು. ಟೈಮ್ ಇರಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಖಂಡಿತ ವೀಡಿಯೋ ಮಾಡ್ತೀನಿ. ಸೊ ಪೊಂಗಲ್ ಬಂದು ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಹೊರಡೋದು. ಹಾಗೆ ಮೊನ್ನೆ ನನ್ನ ಫ್ರೆಂಡ್ ಪೂರ್ಣಿಮಾ ಕಮೆಂಟ್ ಮಾಡಿದರು, ನಾನು ಸ್ಕೂಲ್ ಡೇಸಲ್ಲಿ ಹೆಂಗೆ ಐಲೈನರ್ ಇಟ್ಕೊತಾ ಇದ್ದೆ ಅಲ್ವಾ, ಅದನ್ನು ಆದ್ಯಂಗೂ ಇಡು, ಸೇಮ್ ನಿನ್ನಂಗೆ ಇದ್ದಾಳೆ ಆದ್ಯ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಥರ ಅವಾಗಿಂದನೂ ಅದೊಂಥರ ನನಗಿಷ್ಟ. ಚಿಕ್ಕ ವಯಸ್ಸಿಂದನೂ ನನಗೆ ಡಿಫ್ರೆಂಟ್ ಡಿಸೈನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಅದರೊಳಗಿನ್ನ ನೆನ್ಪಿಟ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಪೂರ್ಣಿಮಾ. ಸೊ ಆದ್ಯನಿಗೂ ಇವಾಗ ಇಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಅವ್ರಿಗೆ ತಲೆ ಬಚ್ಚಬೇಕು, ಬೊಟ್ಟಿಡಬೇಕು. ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ, ಓಕೆ. ಇನ್ನೊಂದು ಯಾಕೆ ಇದನ್ನು ಹಾಕೊಳ್ಳೋಕೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಅಂತಂದರೆ, ಎಷ್ಟೊಂದು ಜನದ ಹತ್ರ ನೋಡಿದೆ ನಾನು, ಇದು ಅಮೆಝಾನಿಂದ ತರಿಸಿದ್ದು, ಮನ್ಸಾಗ್ತಾ ಇರಲಿಲ್ಲ. ಆಮೇಲೆ ಓಕೆ, ಒಬ್ಬೊಬ್ಬರು ಮೈ ಮೇಲೆ ಒಂದೊಂದು ಥರ ಕಾಣಿಸುತ್ತೆ ಇರಲಿ ಅಂತ ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಬ್ರೋಕನ್ ವೀಟ್ ಬಿಸಿಬೇಳೆಬಾತ್ ಯಮ್ಮಿ. ಪೊಂಗಲ್ಗೆ ಇಟ್ಬಿಟ್ಟು ಹೋಗಿದ್ದೆ, ಬೆಂದಿದೆ. ಇವಾಗ ಮಿಕ್ಸ್ ಮಾಡಬೇಕು ಎಲ್ಲ. ಬೆಲ್ಲದ ಪಾಕ ಕರ್ಗಕ್ಕೆ ಇವಾಗ ಇಡಬೇಕು. ನೀರಲ್ಲಿ ನೆನೆಸ್ಬಿಟ್ಟು ಹೋಗಿದ್ದೆ. ಮನೆ ಮಕ್ಳೇನು ಮಾಡ್ತಾ ಇದ್ದಾರೆ ನೋಡೋಣ ಅಷ್ಟರಲ್ಲಿ. ಹಲೋ ಮೈ ಡಿಯರ್ ಪಪ್ಪೀಸ್. ನೀವೇ ನಮಗೆ ಪಪ್ಪಿ. ಆದ್ಯ ಹಾಕೊಂಡಿರೋದು ರಕ್ಕನ್ ಡ್ರೆಸ್ಸು. ರಕ್ಕ ನೆಟ್ಟಿಗೆ ಹಾಕ್ಕೊಳ್ಳೇ ಇಲ್ಲ, ಟೈಟ್ ಅಂತ ಹಂಗೆ ಇಟ್ಬಿಟ್ಟಿದ್ಲು. ಆ್ಯಕ್ಚುಲಿ ಟ್ವಿನ್ನಿಂಗ್ ಮಾಡ್ಬೋದಿತ್ತು ಬಂಗಾರು. ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ನಲ್ವಾ, ಸೇಮ್ ಆದ್ಯ ಹಂಗೂ ನನಗೂ ಟ್ವಿನ್ನಿಂಗ್ ಆಗುತ್ತೆ. ಈ ಥರನೇ ನಾನು ತೊಗೊಂಡಿದ್ದು. ಸೊ ಇನ್ನು ಸ್ವಲ್ಪ ಸಣ್ಣ ಆದ್ಮೇಲೆ ಹಾಕ್ಕೊಳ್ಳೋಣ ಅದನ್ನು. ಬಂಗಾರು ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗಿ ನಂಗೆ ಕಾಣಿಸ್ತಿದೆ. ಟೈಟ್ ಆಗ್ತಿತ್ತು, ಇವಾಗ ಆಗ್ತಾ ಇದೆ. ಡಯಟಾ? ಓಕೆ ಅದ್ಯಾ, ಇವಾಗ ಬೇಗ ಪೊಂಗಲ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ನಂತರ ಬೊಟ್ಟು ಇಡ್ತೀನಿ, ಓಕೆ. ಇಡಬೇಡಿ ಅಮ್ಮ ಮಾಡಿ ಡಯಟು ಅಂತ. ಬಂಗಾರುನ ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇರ್ತಾಳೆ. ನೀನು ಮೋಟಿವೇಟ್ ಮಾಡ್ತೀಯ, ಅಮ್ಮ ಚೆನ್ನಾಗಿ ಅನ್ನ ಸಾರ್ತೀನಿ ಅಮ್ಮ, ಪಲಾವ್ ತಿನ್ನಿ ಅಂತ ಚೆನ್ನಾಗಿ ಮೋಟಿವೇಟ್ ಮಾಡ್ತಾಳೆ. ಯಾಕಂದರೆ ನಾನು ಹಂಗೆ ಇದ್ದಿದ್ದಲ್ವ, ಹಾಗಾಗಿ. ಸೊ ಬನ್ನಿ ಬೇಗ ಪೊಂಗಲ್ ಮಾಡಿಬಿಡೋಣ. ಕುಕ್ಕರು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಅದು ಹೆಸರುಬೇಳೆ ಪೊಂಗಲ್ ಇಟ್ಟಿರ್ತೀವಲ್ವ, ನೀರೆಲ್ಲ ಚೆಲ್ಬಿಟ್ಟಿತ್ತಂತೆ ಸ್ಟವ್ ಮೇಲೆ. ಅದಾದಮೇಲೆ ತುಪ್ಪ ಕೂಡ ಇರಲಿಲ್ಲ ಒಗ್ಗರಣೆ ಹಾಕೋದಕ್ಕೆ, ಹಾಗಾಗಿ ಇನ್ನೊಂದು ಕಡೆ ಬೆಣ್ಣೆ ಇಟ್ಟಿದ್ದೆ ತುಪ್ಪ ಕಾಯಿಲಿ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಪೊಂಗಲ್ ನೋಡ್ತಾ ಇರ್ಬೋದು, ಬೆಲ್ಲದ ಪಾಕ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕಿದ್ದೀನಿ. ಅದು ಕುದಿಬೇಕಾದ್ರೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತೆ. ಸೊ ಫೈನಲಿ ರೆಡಿ ಆಯಿತು. ಪಾಪ ಅವರು ಒಬ್ಬರೇ ಪೂಜೆ ಮಾಡ್ಕೊತಾ ಇದ್ರು. ಸೊ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಹೊಟ್ಟೆಶ್ವಾಗಿರುತ್ತೆ ಅನ್ನೋದಕ್ಕೋಸ್ಕರ ಬೇಗ ಬ್ರೋಕನ್ ವೀಟ್ತು ನಾನು ಬಿಸಿಬೇಳೆಬಾತ್ ಮಾಡಿದೆ. ಅದಾದಮೇಲೆ ಪೊಂಗಲ್ ಕೂಡ ಅವ್ರಿಗೆ ಮಾಡಿದ್ದು, ಯಾಕಂದರೆ ಹೊಸ ಮನೆಗೆ ಹೋಗಿದ್ದಾರೆ. ಸೊ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಹೊರಗಡೆ ಹೋಗಬೇಕಾಗಿದ್ದರಿಂದ ಬೇಗ ಆಗೋದು ಸ್ವೀಟ್ ಪೊಂಗಲ್ ಅಲ್ವಾ, ಹಾಗಾಗಿ ಅದನ್ನು ಮಾಡಿದೆ. ಎಲ್ಲರೂ ತಿಂದ್ವಿ. ಇವಾಗ ಇನ್ನೇನು ನೆಕ್ಸ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅದ್ರ ನೆಕ್ಸ್ಟು ಕಾಸ್ಕೋಗೆ ಹೋಗಬೇಕು. ಹೋಮ್ ಟೂರ್ ಕೂಡ ಮಾಡಿದ್ದೀನಿ ನೋಡಿ. ಹಾಗೆ ಇಲ್ಲಿ ಬೊಟ್ಟು ನೋಡ್ತಾ ಇರ್ಬೋದು, ನಾನು ಹೇಳಿದೆ ನನ್ನ ಫ್ರೆಂಡ್ ಕೇಳಿದ್ಲು ಅಂತ. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದ ಅದು ಒಂಥರ ಐಲೈನರೇ ನಾನು ಯಾವಾಗಲೂ ಇಡೋದು. ಕೆಲವರು ಹೇಳ್ತಾರೆ ಮದುವೆ ಆದಮೇಲೆ ಕಪ್ಪು ಕಲರ್ ಇಡಬಾರ್ದು ಅಂತ, ಬಟ್ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿದೆ ನನಗೆ. ಇವಾಗವರೆಗೂ ಅದು ರೂಢಿಯಾಗಿದೆ. ಅದು ಇಟ್ಕೊಂಡಿಲ್ಲ ಅಂತ ಅಂದರೆ ಏನೋ ಒಂಥರ ಸಮಾಧಾನನೇ ಇರೋದಿಲ್ಲ. ನಾನು ಆದ್ಯನ್ಗೆ ಇಡಬೇಕಾದ್ರೆ ಬಂಗಾರು ವಿಡಿಯೋ ಮಾಡಿರೋದು. ಸೊ ಬಂಗಾರಿಗೆ ಇಡಬೇಕಾದ್ರೆ ಆದ್ಯ ನೀನು ವಿಡಿಯೋ ಮಾಡಪ್ಪ ಅಂತ ಅಂದರೆ ಅವಳು ಸರಿಯಾಗಿ ವಿಡಿಯೋ ಮಾಡಿರಲಿಲ್ಲ ಅವಳು. ಹಾಗಾಗಿ ಈ ಥರ ಸಿಂಪಲಾಗಿ ಇಟ್ಟಿದ್ನಲ್ವ, ಅದು ಶೇರ್ ಮಾಡಿದೆ. ಬಂಗಾರಿಗೆ ತುಂಬ ಸಿಂಪಲಾಗಿರ್ಬೇಕು, ಅವಳಿಗೆ ಜಾಸ್ತಿ ಏನೂ ಇಷ್ಟಪಡಲ್ಲ ಅವಳು. ಹಾಗಾಗಿ ಸೊ ನೆಕ್ಸ್ಟು ನಾವಿಲ್ಲಿ ಫಸ್ಟ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟು ಕಾಸ್ಕೋಗೆ ಹೋಗಬೇಕು. ನಾನು ಲಾಸ್ಟ್ 2 ವ್ಲಾಗ್ಸ್ ಹಿಂದೆ ಹೇಳಿದ್ದೆ, ನಮಗೆ ಫಸ್ಟ್ ನೇಬರ್ ಕನ್ನಡದವ್ರು ಸಿಗ್ತಾ ಇದ್ದಾರೆ, ತುಂಬ ಖುಷಿ ಅಂತ ಹೇಳ್ಬಿಟ್ಟು. ಹೌದು, ಇವರು ಸತೀಶ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಅವರು ಕೂಡ ನಮ್ಮ ನೇಬರ್ಹುಡ್ಡಲ್ಲೇ ಮನೆ ತೊಗೊಂಡಿದ್ದು. ಸೊ ತುಂಬಾ ಖುಷಿ ಆಯಿತು ನಮಗಂತೂ. ನಮ್ಮ ಫಸ್ಟ್ ಫ್ರೆಂಡ್ ಅಂದರೆ ನಮ್ಮ ನೇಬರ್ ಕನ್ನಡದವರು ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಖುಷಿ. ಸೊ ಬನ್ನಿ ಹೋಮ್ ಟೂರ್ ಮಾಡೋಣ. ಸೊ ಇದು ಒಂದು ಸಿಂಗಲ್ ಸ್ಟೋರಿ ಮನೆ, ಅಂದರೆ 1 ಫ್ಲೋರ್ ಇರೋ ಅಂಥದ್ದು. 4 BHK ಇದೆ, ತುಂಬ ದೊಡ್ಡದಾಗಿದೆ ಮನೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಮನೆ ನಾವು ಫಸ್ಟು ಈ ಕಮ್ಯುನಿಟಿಗೆ ಬಂದಾಗ ನಾವು ನೋಡಿದಂಥ ಮನೆ. ಕರೆಕ್ಟಾಗಿ ನೋಡಿದಿದ್ರೆ ಆ ಮನೇಲಿ ಇರಬೇಕಾಗಿತ್ತು. ಬಟ್ ಫ್ರೆಂಡ್ಸ್ ಎಲ್ಲ ನೋಡಿದ್ಮೇಲೆ ಈ ಕಡೆ ಎಲ್ಲ ಮನೆ ಆಗೋದಿಲ್ಲ ಅಂತೆಲ್ಲ ಹೇಳಿ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ವಿ. ಸೊ ಅದು ಮಿಸ್ ಆಯಿತು. ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಆ ಮನೇಲಿ ಇದ್ದಿದ್ರೆ ಎದುರು ಬದ್ರು ಮನೆಯೇ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು. ಸೊ ಇವ್ರದ್ದು ಸೂರ್ಯನ ಬಾಗಿಲು ಈಸ್ಟ್ ಫೇಸಿಂಗ್ ಮನೆ ತೊಗೊಂಡ್ರು. ಸೊ ನೋಡ್ತಾ ಇರ್ಬೋದು,
ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸತೀಶ್ ಅವರ ಅಣ್ಣ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಗೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ, ಅವರೇ ಇರೋಂಥದ್ದು. ಸೊ ಲೈವ್ ಅಲ್ಲಿ ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ ಅವ್ರು ಹೇಳ್ಕೊಟ್ಟಂಗೆ ಇವರು ಎಲ್ಲ ಪೂಜೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿದ್ದಾರೆ. ಸೊ ಅವ್ರ ಪೂಜೆಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಬೆಳಗ್ಗೆನೆ ಬರಲಿಲ್ಲ, ಸ್ವಲ್ಪ ಲೇಟಾಗಿ ಬರ್ತಿದ್ದೀವಿ. ಸತೀಶ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ಡೋರ್ ಆಫ್ ಮಾಡೋಣ. ಇದು ಫಾಯರ್. ಇಲ್ಲಿ ಆಪೋಸಿಟ್ ಅಲ್ಲಿ 2 ರೂಮ್ ಇದೆ. ಈ ಕಡೆ ಒಂದು, ಈ ಕಡೆ ಒಂದು. ಇಲ್ಲಿ ಅವರು ವರ್ಕ್ ಪ್ಲೇಸ್ ಮಾಡ್ಕೊತಾರೆ, ಅಂದರೆ ಆಫೀಸ್ ರೂಮ್ ಮಾಡ್ಕೋತಾರೆ. ಇಲ್ಲಿಂದ ವ್ಯೂ ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಇಲ್ಲಿ ಒಂದು ಕ್ಲಾಸೆಟ್ ಕೊಟ್ಟಿದ್ದಾರೆ, ಎಲ್ಲ ಒಂದಷ್ಟು ಥಿಂಗ್ಸ್ ತಂದಿಟ್ಟಿದ್ದಾರೆ, ಅವನ್ನ ಸೆಟ್ ಮಾಡ್ಕೋಬೇಕು. 2 ರೂಮ್ ಮಧ್ಯದಲ್ಲಿ ಒಂದು ಬಾತ್ರೂಮ್ ಇದೆ. ಆಪೋಸಿಟ್ ಅಲ್ಲಿ ಇನ್ನೊಂದು ಬೆಡ್ರೂಮ್. ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಮನೆಗೆ. ಇಲ್ಲಿ ಒಂದು ಕ್ಲಾಸೆಟ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ವಾಕಿಂಗ್ ಕ್ಲಾಸೆಟ್ಸ್ ಇರುತ್ತೆ, ನಿಮಗೆ ಗೊತ್ತು. ಸೊ ಇಲ್ಲಿ 2 ಬೆಡ್ರೂಮು, ಒಂದು ಬಾತ್ರೂಮ್ ನೋಡಿದ್ರಿ. ಇದು 4 BHK ಮನೆ. ಸೊ ಹಿಂಗೆ ಬಂದರೆ ಲೆಫ್ಟಲ್ಲಿ ಇಲ್ಲಿ ಏನಾದರೂ ಇಟ್ಕೊಬೋದು, ಬೇಕಾದ್ರೆ ಮಡ್ ಬೆಂಚ್ ಥರ ಏನಾದರೂ ತೊಗೊಬೋದು. ಇಲ್ಲಿಂದ ಗರಾಜ್ ಇಂದ ಎಂಟ್ರೆನ್ಸ್, ಗರಾಜ್ ಡೋರ್ ಇದು. ಸೊ ಈ ಕಡೆ ಬಂದರೆ ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಇದೆ, ಪುಟ್ಟದಾಗಿ ಕ್ಯೂಟಾಗಿದೆ. ಇದು ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಬೇಕಂದರೆ ಗೆಸ್ಟ್ ಯಾರಾದರೂ ಬಂದರೆ ಅವ್ರಿಗೊಂದು ಡ್ರೆಸ್ಸರ್ ಅರೇಂಜ್ ಮಾಡ್ಕೊಡ್ಬೋದು, ಅಥವಾ ಒಂದು ಟೇಬಲ್, ಆಫೀಸ್ ಟೇಬಲ್ ಥರ ಕೂಡ. ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ, ಬಾತ್ ಟಬ್ ಇದೆ, ವಾಶ್ ಬೇಸಿನ್. ಇಲ್ಲೂ ಅಷ್ಟೇ ನೋಡ್ಬೋದು. ಎಲ್ಲ ರೂಮಲ್ಲೂ ಕಿಟಕಿಗಳು ಕೊಟ್ಟಿದ್ದಾರೆ, ಚೆನ್ನಾಗಿದೆ ವೆಂಟಿಲೇಷನ್ ಅಂತೂ. ಸೊ ಇಲ್ಲಿ ಒಂದು ಕ್ಲಾಸೆಟ್. ಇದು ನೀವು ನೋಡ್ತಾರ 3ನೇ ಬೆಡ್ರೂಮ್. ಇಲ್ಲಿಂದ ಇವಾಗ ಕಿಚನ್ಗೆ ಎಂಟರ್ ಆಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಿಚನ್. ಮೇನ್ ಡೋರಿಂದ ಬರ್ತಾ ಇದ್ರೆ ಇಲ್ಲಿ ಸೆಂಟರ್ಗೆ ಬರುತ್ತೆ. ಈ ಕಡೆ ಪ್ಯಾಂಟ್ರಿ, ಇದು ಕಿಚನ್ ಬರುತ್ತೆ. ಇವ್ರಿಗೆಲ್ಲ ವೈಟ್ ಕ್ಯಾಬಿನೆಟ್ಸ್ ಇದೆ, ಮೈಂಟೈನ್ ಮಾಡೋದು ಕಷ್ಟ, ಬಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತು, ಇಲ್ಲಿ ಎಲ್ಲ ಫುಲ್ ಅಪ್ಲಯನ್ಸಸ್ ಕೊಟ್ಟಿರ್ತಾರೆ. ಸ್ಟವ್ ಆಗಿರ್ಬೋದು, ಅವನ್ ಆಗಿರ್ಬೋದು, ಮೈಕ್ರೋವೇವ್ ಆಗಿರ್ಬೋದು, ಮತ್ತು ಡಿಶ್ ವಾಷರ್, ಹಾಗೆ ಫ್ರಿಜ್, ವಾಷಿಂಗ್ ಮಷೀನು ಮತ್ತು ಡ್ರೈಯರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಕಡೆ ಕೊಡೋದಿಲ್ಲ, ಈಗ ಈ ಬಿಲ್ಡರ್ ಕೊಡ್ತಾರೆ. ಓ, ಪ್ರಸಾದ ಕೂಡ ಮಾಡಿದ್ದಾರೆ, ಸೂಪರ್. ನೈವೇದ್ಯಕ್ಕೆ ಕಿಚನ್ ಈ ರೀತಿ ಇದೆ. ಇವ್ರಿಗೆ ಫ್ರಿಜ್ ಈ ಥರ ಕೊಟ್ಟಿದ್ದಾರೆ, ನಮಗೆ ಬೇರೆ ಥರ ಇದೆ, ನೀವು ನೋಡಿದ್ದೀರಾ ಅಲ್ವಾ. ಸೊ ಈ ಥರ ಇದೆ ಫ್ರಿಜ್. ಈ ಸೈಡ್ ಎಲ್ಲ ಫ್ರೀಸರ್, ಸೊ ಈ ಕಡೆ ಫ್ರಿಜ್. ಹಾಂ, ಇನ್ನು ಇವರು ಆರು ಹಾಕ್ಸ್ಕೊಬೇಕು ಅಂತ ಏನಿಲ್ಲ, ಆರಾಮಾಗಿ ಇಲ್ಲೇ ನೀರು. ಕನೆಕ್ಷನ್ ಹೌದು, ಬಟ್ ಅಲ್ಲ ಒಳಗೆ ಇಟ್ಟರೆ ಸಾಕಲ್ವಾ, ಫಿಲ್ಟರ್ ಇಟ್ಟರೆ ಸಾಕು. ಎಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡಿದ್ದಾರೆ ನೋಡ್ಬೋದು. ಒಬ್ಬರೇ ನೆನ್ನೆಲ್ಲ ನಿದ್ದೂ ಮಾಡಿಲ್ಲ ಅವರು. ಬೆಳಿಗ್ಗೆನೆ ಬಂದು 6 ಗಂಟೆಯಿಂದ 2.5 ಅವರ್ ಆಯ್ತಂತೆ ಪೂಜೆ ಎಲ್ಲ. ಸತೀಶ್ ಅವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ದೇವ್ರು ನೋಡ್ತಾ ಇದ್ರೆ ಧರ್ಮಸ್ಥಳನೇ ನೋಡ್ದಂಗೆ ಆಯ್ತು ಇವಾಗ. ಚೆನ್ನಾಗಿದೆ. ಒಂದೇ ತಂದಿದ್ದಾರೆ.
ಅದು ಮುಂದೆ ಇರೋ ದೇವ್ರು ಯಾರು? ಯಾವ್ದು ಮುಂದೆ? ಲಕ್ಷ್ಮೀನಾರಾಯಣ ಸ್ವಾಮಿ. ಓಕೆ. ಇತ್ತ ನಿಮ್ಮ ಹತ್ರ? ಅದೊಂದು ತಂದಿದ್ದೆ. ಓಕೆ. ಇಲ್ಲಿ ಫ್ರೇಮ್ ಹಾಕಿದ್ದ? ಮತ್ ನನ್ಗೆ ಎಷ್ಟೊಂದು ಫೋಟೋಗಳು ರೆಡಿ ಮಾಡ್ಕೊಡಿ ವಿನಯ್ ತರ. ಅದು ಒರಿಜಿನಲ್ ಇದ್ರಲ್ಲ, ಫೋಟೋ ಪೇಪರ್ ಅಲ್ಲ, ಅದರ ತೆಗೆದು ಓಕೆ ಮಾಡ್ಬೋದು. ಫೋಟೋ ಪೇಪರ್ ತಂದಿದ್ದೀನಿ. ಇನ್ನ ಮನೆ ಕಂಟಿನ್ಯೂ ಮಾಡೋಣ. ಕಂಗ್ರ್ಯಾಚುಲೇಷನ್ ಸತೀಶ್ ಅವರೇ. ಸೊ ಗ್ರೇಟ್ ಅಚೀವ್ಮೆಂಟ್. ನೀವು ಬಂದಿದ್ದು ಮಾರ್ಚ್ ಮಂತಲ್ಲಿ ಅಲ್ವಾ? ಮಾರ್ಚಲ್ಲಿ ಬಂದು ಡಿಸೆಂಬರಲ್ಲಿ ಆಗಲೇ ಮನೆ ಗೃಹ ಪ್ರವೇಶ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಅದಕ್ಕೆ ನಮ್ಮ ವೀಕ್ಷಕರಿಗೆ ಏನಾದ್ರು ಟಿಪ್ಸ್ ಹೇಳ್ತೀರಾ ಇದಕ್ಕೆ? ಟಿಪ್ಸ್ ಏನಿಲ್ಲ, ಲೈಕ್ ಇವರು ಸಪೋರ್ಟ್ ಮಾಡಿದ್ರು, ಅದರಿಂದಾಗಿ ನಾನು ತಗೊಳಕಾಯ್ತು. ಲೈಕ್ ಸಜೆಷನ್ಸ್ ಆಗಿ ಏನೇ ಆಗಲಿ. ನನ್ನ ಸಜೆಷನ್ ಹಂಗಾದ್ರೆ? ನಿಮ್ಮ ಸಜೆಷನ್, ಎಲ್ಲರ ಸಜೆಷನ್, ಆ ಸಜೆಷನ್ ಇಂದಾನೆ ತಗೊಳಕಾಯ್ತು. ಓಕೆ, ಸೂಪರ್. ನೆಕ್ಸ್ಟ್ ಮಂತ್ ಮದುವೆ ಆಗ್ತಾ ಇದ್ದಾರೆ. ಒಂದೇ ಸರಿ ನೆಕ್ಸ್ಟ್ ಅವ್ರ ವೈಫ್ನ ಕರ್ಕೊಂಡು ಬರ್ತಾರೆ ಈ ಮನೆಗೆ. ಅವಾಗ ಮನೆ ಇನ್ನೊಂದ್ಸರಿ ನಾನು ಹೋಮ್ ಟೂರ್ ಮಾಡಿಸ್ತೀನಿ. ಅವಾಗ ಚೇಂಜ್ ಆಗ್ಬಿಟ್ಟಿರತ್ತೆ. ಏನಾಗಾದ್ರೂ ಏನೋ ಟಿಪ್ಸ್ ಹೇಳ್ತೀರಾ? ಆಕ್ಚುಲಿ ನಾವು ಸಜೆಷನ್ಸ್ ಕೊಡ್ತೀವಿ, ಅದನ್ನ ತಗೊಳ್ಳೋರು ಇರಬೇಕು. ಬಟ್ ನೀವು ತಗೊಂಡು ಮನೆ ತಗೊಂಡ್ರಲ್ವಾ, ಒಳ್ಳೇದಾಗ್ಲಿ ನಿಮ್ಗೆ. ಇನ್ನ ಜಾಸ್ತಿ ಮನೆಗಳು ತಗೊಳ್ಳೋ ತರ ಆಗ್ಲಿ. ವಿನಯ್ ನೀನು ಏನಾದ್ರು ಹೇಳು. ಸರಿ, ನೆಕ್ಸ್ಟ್ ಆತರ ಒಂದು ಎಸ್ಟೇಟ್ ತಗೊಂಡು ಮನೆ ಕಟ್ಟಿಸ್ಕೊಂಡು ಇದ್ಬಿಡೋಣ. ಬ್ಯಾಕ್ ಯಾರ್ಡ್ಗೆ ಹೋಗೋಣ. ಕರೆಕ್ಟ್. ಅದು ಮೇನ್ ರೋಡು. ಈ ತರ ಮನೆ ಇಷ್ಟ ವಿನಯ್ಗೆ. ಸಪ್ರೇಟ್ ಆಗಿರ್ಬೇಕು ಹಂಗೆ ಅಂತ. ಬಟ್ ರಾತ್ರಿ ಹೊತ್ತು ಭಯ ಇರುತ್ತೆ ಇವನ್ಗದೇನು ಆ ಥರ ಇಷ್ಟ ಮನೆಗಳು. ಬ್ಯಾಕ್ ಯಾರ್ಡ್ ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ಬಂದಿದೆ. ಒಂದು ನಿಮಿಷ ಅಲ್ಲೇ ಇರಿ. ನೀವು ಯಾಕೆ ಬರ್ತಾ ಇದ್ದೀರಾ? ಸೊ ಇದು ಬ್ಯಾಕ್ ಯಾರ್ಡ್. ನಡಿ. ಓ, ಎಷ್ಟೋ ಜೋಡಿಸ್ಬಿಟ್ಟಿದ್ದೀರಾ. ಓ ಸೂಪರ್. ಪ್ಯಾಂಟ್ರಿ. ಏನಿದೆ? ರ್ಯಾಂಚಾ? ಇದು ಮಾಸ್ಟರ್ ಬೆಡ್ರೂಮ್. ಆಪೋಸಿಟಲ್ಲಿ ಲಾಂಡ್ರಿ ಇದೆ. ಸೊ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ವಾಷರ್ ಮತ್ತು ಡ್ರೈಯರ್ ಎರಡೂ ಇಟ್ಕೊಳ್ಳೋಂಥ ಸ್ಪೇಸು. ನಮ್ಮ ಬಿಲ್ಡರ್ ಮಾತ್ರ ವಾಷರು, ಡ್ರೈಯರು, ಫ್ರಿಜ್ ಕೊಡ್ತಾ ಇರೋದು, ಅಂದರೆ ರೆಫ್ರಿಜರೇಟರ್. ಬೇರೆ ಎಲ್ಲ ಕಡೆ ಕೊಡೋದಿಲ್ಲ, ಬರೀ ಸ್ಟವ್, ಅವನು, ಮೈಕ್ರೋವೇವ್ ಮತ್ತು ಡಿಶ್ ವಾಷರ್ ಅಷ್ಟೇ ಕೊಡೋಂಥದ್ದು. ಸೊ ಈ ಬಿಲ್ಡರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮ್ ಯಾವಾಗಲೂ. ಮತ್ತು ವೆಂಟಿಲೇಷನ್ ಕೂಡ ಚೆನ್ನಾಗಿದೆ. 2 ವಿಂಡೋ ಬಂದಿದೆ. ಹಾಗೆ ಇದು ಮಾಸ್ಟರ್ ಬಾತ್. 2 ವಾಶ್ ಬೇಸಿನ್ ಇದೆ. ಹಸ್ಬೆಂಡ್ ಮತ್ತು ವೈಫ್ ಇಬ್ರಿಗೂ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕ್ಲಾಸೆಟ್, ವಾಕಿಂಗ್ ಕ್ಲಾಸೆಟ್, ತುಂಬ ದೊಡ್ಡದು, ಚೆನ್ನಾಗಿದೆ ಆ್ಯಕ್ಚುಲಿ. ಮತ್ತು ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ಬಾತ್ರೂಮ್. ಇವಾಗ ಸದ್ಯಕ್ಕೆ ಇಷ್ಟು ದೊಡ್ಡ ಮನೇಲಿ ಇವರೊಬ್ಬರೇ ಇರ್ತಾರೆ. ಜಾನ್ವರಿನಲ್ಲಿ ಮದುವೆ ಇದೆ ಅವ್ರದ್ದು. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವೈಫ್ನ ಕರ್ಕೊಂಡು ಬರ್ತಾರೆ. ಮೇ ಬಿ ಮಾರ್ಚ್ ಮಂತಲ್ಲಿ ಬರ್ಬೋದು. ಅದಾದಮೇಲೆ ಅವರಿಬ್ಬರು ಇರ್ತಾರೆ. ಸೊ ತುಂಬ ಕ್ಯೂಟ್ ಫ್ಯಾಮಿಲಿ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಅದಾದಮೇಲೆ ನನಗೂ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟ್ಯಾಂಡಿಂಗ್ ಶವರ್ ಇದೆ, ಅದ್ರ ಪಕ್ಕ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಲಾಂಡ್ರಿ ಬಾಸ್ಕೆಟ್ ಎಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ನಾನಿಲ್ಲಿ ತುಂಬಾ ಎಕ್ಸ್ಪ್ಲೈನ್ ಮಾಡಿದೆ, ಇಲ್ಲಿ ಏನು ಇಟ್ಕೊಬೋದು ಏನು ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಅದು ತುಂಬ ಎಕೋ ಬಂದಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಆ ಪಕ್ಕದಲ್ಲಿ ಒಂದು ಡೋರ್ ನೋಡಿದ್ರಿ ಅಲ್ವಾ, ಅದೇ ಟಾಯ್ಲೆಟ್. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಹೇಗಿದೆ ಮನೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವ್ರಿಗೆ ಬೆಸ್ಟ್ ವಿಶಸ್ ಕೂಡ ಕಳಿಸಿ, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಆದ್ಯ ಕೂಡ ಮಾತಾಡ್ತಿದ್ಲು, ಫುಲ್ಲು ಡಿಸ್ಟರ್ಬೆನ್ಸ್ ಇತ್ತು, ಹಂಗಾಗಿ ಹಾಕಿ. ಸತೀಶ್ ಅವರೇ, ಅಮ್ಮ ವಿಡಿಯೋ ನೋಡಿದ್ರೆ ಹಾಯ್ ಮಾಡ್ಬಿಡಿ ಇಲ್ಲಿಂದ. ಥ್ಯಾಂಕ್ ಯು. ನಿಮ್ಮ ಮನೇಲಿ ಎಲ್ಲರೂ ನೋಡ್ತೀರಲ್ವಾ ವಿಡಿಯೋಸ್? ನೋಡ್ತಾರಲ್ವಾ? ಧರ್ಮಸ್ಥಳದಿಂದ ನಂಗೆ ವ್ಯೂಸ್ ಬರುತ್ತೆ. ಥ್ಯಾಂಕ್ ಯು ಆಂಟಿ, ಹೀಗೆ ಸಪೋರ್ಟ್ ಮಾಡಿ. ಸತೀಶ್ ಅಂಕಲ್ ಊರಪ್ಪ.
ಲೈಟ್ಗಳೆಲ್ಲ ಇದೆಯಾ, ಆಫ್ ಮಾಡಿದ್ದೀರಾ? ಓಕೆ. ಸೊ ಕಂಪ್ಲೀಟ್ ಹೋಮ್ ಟೂರ್ ನೋಡಿದ್ರಿ. 4 ಬೆಡ್ರೂಮು ಮತ್ತು ಹಾಲು, ಕಿಚನ್ನು, ಬ್ಯಾಕ್ ಯಾರ್ಡ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ 2 ಕಾರ್ ಗರಾಜ್ ಇದು. ಸೊ ನೋಡ್ತಾ ಇರ್ಬೋದು ಫ್ರಂಟ್ ಯಾರ್ಡ್. ಆವಾಗಲೇ ನಾನು ಮೇಯ್ನ್ ಡೋರಿಂದ ಎಂಟ್ರೆನ್ಸ್ ಹೋದೆ. ಸೊ ಇಲ್ಲಿ ನಾವು ಜಾಸ್ತಿ ಈ ಗರಾಜಿಂದನೇ ಯೂಸ್ ಮಾಡೋಂಥದ್ದು, ಯಾಕಂದರೆ ಶೂಸು ಮತ್ತು ಕಾರು ಎಲ್ಲ ಈ ಕಡೆನೇ ಇರೋದ್ರಿಂದ ಮೇಯ್ನ್ ಡೋರ್ ಯಾರಾದರೂ ಬಂದರೆ ಮಾತ್ರ, ಕೊರಿಯರ್ ಬಂದರೆ ಮಾತ್ರ ತೊಗೊಳ್ಳೋದು, ಆ ಥರ ಇರುತ್ತೆ. ಸೊ ಇವಾಗ ನಾವು ಕಾಸ್ಕೋಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯಿಂದ ಪಕ್ಕದ ರೋಡೇ ಅವ್ರ ಮನೆ. ಸೊ ತುಂಬ ಹತ್ರದಲ್ಲೇ ಅವರು ಕೂಡ ತಗೊಂಡಿದ್ದು. ಯಾವ ಕಲರ್ ಬೇಕೋ ಅದೆಯಾ ಎತ್ಕೊಡ್ಲಾ? ನಮ್ಮ ಆದ್ಯ ಮೇಡಮ್ ಅವರು ಪೊಂಗಲ್ ಇಷ್ಟ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆ ಹಾಕ್ಸ್ಕೊಂಡ್ ಬಂದಿದ್ದಾರೆ, ಆಮೇಲಿಂದ ತಿನ್ನಕ್ಕಂತೆ ಗ್ಯಾಪಲ್ಲಿ. ಹೆಂಗಿತ್ತು ಪೊಂಗಲ್? ಸೂಪರ್. ಯು ಹ್ಯಾವ್ ಟು ಬಿ ಅ ಕುಕ್. ಮಾಧ್ಯ ಸರಿಯಪ್ಪ. ರಾಗಿ ರೊಟ್ಟಿ ಒಂದು ಇಷ್ಟಪಡಲ್ಲ ಅಷ್ಟೇ. ರಾಗಿ ಅಂತ ನೆನ್ನೆ ಬೆಳಗ್ಗೆ ರಾಗಿ ರೊಟ್ಟಿ ಮಾಡಿದ್ನಲ್ಲ, ಇಷ್ಟ ಆಯ್ತು ಅದು. ಅವಳು ಪಕ್ಕ ನಮ್ಮ ಊರು. ಇಲ್ಲ ಪ್ರೇಮಜಿಗೂ ರಾಗಿ ರೊಟ್ಟಿ ಸಖತ್ ಇಷ್ಟ. ಹೌದಾ? ತಿಂದು ಪರವಾಗಿಲ್ಲ. ನೀವಿಬ್ರು ನನಗೆ ಕಂಪೇರ್ ಮಾಡಿದ್ರೆ ನೀವಿಬ್ರೇ ತಿಂದ್ರಿ, ಗ್ರೇಟ್ ನೀವಿಬ್ರು. ಇಲ್ಲ ದೋಸೆನೂ ಇರೋದು, ಎವ್ರಿಥಿಂಗ್ ಟು ಸಮಟೈಮ್ಸ್. ನೀವಿಬ್ರು 1.5 ಅನ್ಕೋತೀನಿ. 1.5 ತಿಂದಿದ್ದು ಅಲ್ವಾ ಬಂಗಾರು? 1 ಮತ್ತೆ ಅರ್ಧ. ಓಕೆ, ಕಾಸ್ಕೋಗೆ ಹೋಗೋಣ. ಬಾಯ್. ಆವಾಗಲೇ ಹಸ್ಬೆಂಡ್ ಹೇಳ್ತಾ ಇದ್ರು ನನಗೆ ಆ ಥರ ಎಸ್ಟೇಟ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಸೆಪ್ರೇಟ್ ಆಗಿರಬೇಕು ಅವ್ರಿಗೆ, ಆ ಥರ ಮನೆಗಳು ಇಷ್ಟ. ಅಂದರೆ ಇಷ್ಟು ದೊಡ್ಡದಾಗಲ್ಲ, ಚಿಕ್ಕದಾಗಿದ್ರು ಕೂಡ ಸುತ್ತಲೂ ಜಾಗ ಇರಬೇಕು, ನಾಯಿಗಳೆಲ್ಲ ಸಾಕಬೇಕು, ಈ ಥರ ಆಸೆ ಜಾಸ್ತಿ. ಇಷ್ಟ ಹತ್ರ ಹೆಂಗೆ ಸಿಗುತ್ತೆ ಅಂತ. ಹಾಂ, ಸೊ ಕಾಸ್ಕೋಗೆ ಬಂದ್ವಿ. ತುಂಬ ಕಮ್ಮಿ ಐಟಮ್ ತೊಗೊಬೇಕು ಅಂತ ಅಂದ್ಕೊಂಡ್ರು ಹಾಗೆ ಆಗೋಗ್ತಾ ಇರತ್ತೆ. ಸೊ ಮೊನ್ನೆ ಯಾರೋ ಕೇಳಿದ್ರಿ ನನಗೆ ಕಮೆಂಟಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ ಅಲ್ವಾ, ಹೇಗೆ ಮೇಂಟೈನ್ ಮಾಡ್ತೀರಾ ಏನು ಅಂತ. ವಿಡಿಯೋ ಕೊನೆವರೆಗೂ ನೋಡಿ, ಸ್ವಲ್ಪ ಶೇರ್ ಮಾಡಿದ್ದೀನಿ. ಕಂಪ್ಲೀಟ್ ಒಂದು ವ್ಲಾಗ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಮ್ಮಿ ಐಟಮ್ ತೊಗೊಂಡ್ರು ಸ್ವಲ್ಪ ಹಂಗೆ ಬಿಲ್ ಆಗ್ತಾ ಇರುತ್ತೆ. ಅಂದರೆ ಇವತ್ತು ಸ್ವಲ್ಪ ತೊಗೊಂಡಿದ್ದೆಲ್ಲ ಎಕ್ಸ್ಪೆನ್ಸಿವೇ ಇತ್ತು. $60, $80, $35 ಈ ಥರನೇ ಇತ್ತು, ಹಾಗಾಗಿ ಜಾಸ್ತಿ ಆಯಿತು. ಅದು ಕ್ಯಾಸ್ಟ್ ಐರನ್ದು ನೋಡಿದ್ರಿ ಅಲ್ವಾ, ಡಚ್ ಒಂದು. ಸೊ ಅದು ಸತೀಶ್ ಅವ್ರಿಗೆ ಹೊಸ ಮನೆಗೆ ಗಿಫ್ಟ್ ಕೊಟ್ಟಿದ್ದು. ನಾವು ಶಾಪಿಂಗ್ ಮಾಡ್ಕೊಂಡು ಹಾಗೆ ಸ್ಯಾಂಪಲ್ ಕೂಡ ಟ್ರೈ ಮಾಡ್ತಿದ್ವಿ. ನೀವು ಕಾಸ್ಕೋ ಬಂದು ತುಂಬ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿರೋದಿಲ್ಲ. ಇಲ್ಲಿ ಮ್ಯಾಕ್ ಆ್ಯಂಡ್ ಚೀಸ್ ನೋಡ್ತಾ ಇರ್ಬೋದು, 14.89 ಇದೆ. ಅಂದರೆ ಲಾಸ್ಟ್ ಟೈಮ್ ಒಂದ್ಸರಿ ನಾನು ತೊಗೊಂಡಾಗ $8.49 ಏನೋ ಇತ್ತು. ತುಂಬಾ ಬೆಲೆಗಳು ಜಾಸ್ತಿ ಆಗಿದೆ. ಪ್ರತಿಯೊಂದ್ರ ಮೇಲೂ $2-3 ಜಾಸ್ತಿ ಇದೆ, ಇಲ್ಲ $5 ಈ ಥರ ಜಾಸ್ತಿ ಇದೆ. ಬರೀ ಒಂದು 10 ಐಟಮ್ ತೊಗೊಂಡ್ರೆ ಸಾಕು, $300 ಮೇಲೆ ಬಿಲ್ ಆಗೇ ಹೋಗುತ್ತೆ ಈಸಿಯಾಗಿ. ಸೊ ಇದು ಕಾಸ್ಕೋ ಪ್ರಾಬ್ಲಮ್. ಏನು ತೊಗೊಂಡ್ವಿ ಅಂತ $365 ಆಗೋಯ್ತು. ಯಪ್ಪ, ಇಲ್ಲಿ ಕಾಸ್ಕೋಗೆ ಬಂದ್ರಂತ ಸಿಕ್ಕಾಬಡೆ ದುಡ್ಡು. ಅದಕ್ಕೆ ಹಸ್ಬೆಂಡ್ ಕರ್ಕೊಂಡೇ ಬರೋದಿಲ್ಲ, ಹಿಂಗಾಯಿತು. ಬಟ್ ಒಂದೇನಂದರೆ ಅವ್ರಿಗೆ ಗಿಫ್ಟ್ ತೊಗೊಂಡ್ವಿ ನಾವು. ಬೆಳಗ್ಗೆ ಅವ್ರ ಮನೆಗೆ ಹೋದ್ವಾ, ಅಯ್ಯೋ ಏನೂ ತೊಗೊಂಡಿಲ್ಲ. ನಮಗಂತೂ ಅದು ಅಭ್ಯಾಸನೇ ಇಲ್ಲ. ಅಂದರೆ ಖಾಲಿ ಕಾಯಲ್ಲಿ ಹೋಗ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ನಮ್ಗೆ ಅದು ಅಭ್ಯಾಸನೇ ಇಲ್ವಾ. ಏನಿದು ಅಂದ್ಕೊಂಡು ಬಂದು ಹುಡುಕ್ತಾ ಇದ್ದೆ. ಒಂದು ಬೌಲ್ಸ್ ಇಷ್ಟ ಆಯಿತು, ಬಟ್ ಅದು ಬರೀ $10 ಇತ್ತು. ಅಷ್ಟು ಕಮ್ಮಿದು ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಕೊಂಡು ಯೋಚನೆ ಮಾಡಿದೆ. ನನಗದು ತುಂಬ ಇಷ್ಟ ಆಯಿತು. ಕಾಸ್ಟ್ ಐರನ್ ಅಡುಗೆನೂ ತುಂಬ ಚೆನ್ನಾಗಾಗುತ್ತೆ. ಅವ್ರ ಮನೇಲಿದ್ರೆ ಯೂಸ್ ಆಗುತ್ತಲ್ವ, ಅವರು ಅಡುಗೆ ಮಾಡ್ಕೊಳ್ಳೋಕೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪಲಾವ್ ಆಗಿರ್ಬೋದು ಅಥವಾ ಸಾರುಗಳು ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೊಗೊಂಡೆ. ವೈಟ್ ಬೇಕಾ ಬ್ಲೂ ಬೇಕಾ ಅಂತ ಕೇಳಿದ್ರಂತೆ ಹಸ್ಬೆಂಡ್. ಸೊ ಅವ್ರಿಗೆ ಬ್ಲೂ ಕಲರೇ ಇಷ್ಟ ಆಯಿತು, ಹಾಗಾಗಿ ಬ್ಲೂನೇ ತೊಗೊಂಡ್ವಿ. ಸೊ ಅವರ ಹೊಸ ಮನೆ ಗಿಫ್ಟ್ ನಮ್ದು ಈ ಥರ ಸಿಂಪಲ್. ಈಸಾಮ ಅಂತ ಫುಲ್ ಹಠ ಮಾಡ್ತಾ ಇದ್ಲು, ನಾವು ಕೊಡಿಸ್ಲಿಲ್ಲ. ಪೊಂಗಲ್ ತಂದಿದ್ಯಲ್ಲ, ಪೊಂಗಲ್ ತಿನ್ನುವಂತೆ ಬಾ ಅಂತ ಕರ್ಕೊಂಡು ಬಂದ್ವಿ ಅಲ್ವಾ. ಇನ್ನು ಬಂಗಾರು ಏನೋ ಕೇಳಿದ್ಲಪ್ಪ. ಇಲ್ಲಿ ಏನು ಕೇಳಿದೆ ಬಂಗಾರು? ಅದೇನೋ ಒಂದು ತಿಂಡಿ ಕೇಳಿದ್ಲು. ಮ್ಯಾಕ್ ಆ್ಯಂಡ್ ಚೀಸ್ ಬೇಕಾ, ಈ ತಿಂಡಿ ಬೇಕಾ ಅಂದೆ. ಮ್ಯಾಕ್ ಆ್ಯಂಡ್ ಚೀಸ್ ಅಂದ್ಲು. ಸರಿ ಮನೇಲಿ ಮಾಡ್ಕೊಡ್ತೀನಿ ಅಂದೆ. ಆಮೇಲೆ ಬಂಗಾರು ತುಂಬ ಒಳ್ಳೆ ಹುಡುಗಿ ಆಗ್ಬಿಟ್ಟಿದ್ದಾಳೆ. ಏನು ಜಂಕ್ ಫುಡ್ ಕೇಳಲಿಲ್ಲ ಅವಳು. ರಾಸ್ಬೆರಿ ಮತ್ತೆ ಬ್ಲ್ಯಾಕ್ ಬೆರಿ ತಗೊಂಡ್ಲು. ಅದೆರಡು ಸಾಕು ನನಗೆ, ಇನ್ನೇನು ಬೇಡ ಅಂತ. ನೀನ್ ಫುಲ್ ಜಂಕೆ ಕೇಳ್ತಾ ಇದ್ದಿದ್ದು. ನೋ, ಬ್ರೆಡ್ ಕೇಳಿದ್ಲು, ನಾನು ಕೊಡಿಸ್ಲಿಲ್ಲ. ಬಟ್ ಒಂದು ರೋಲ್ ತಗೊಂಡಿದ್ದೀನಿ, ಅದು ಬ್ರೆಡ್ ಸಮಥಿಂಗ್ ರೋಲೇ ಅದು. ಇದು ಚಿಕನ್ನು ಅಥವಾ ಏನಪ್ಪ, ಚಿಕನ್ನು ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಒಂದು ರೋಲ್ ಮಾಡ್ಕೊಡ್ತೀನಿ ಅಂತ ತೊಗೊಂಡಿದ್ದೀನಿ. ಅದನ್ನು ಮಾಡಿಕೊಡ್ಬೇಕು.
ನೆಕ್ಸ್ಟು ಗ್ಯಾಸ್ ಸ್ಟೇಷನ್ಗೆ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಅದಾದಮೇಲೆ ಪೊಂಗಲ್ ತೊಗೊಂಡು ಬಂದಿದ್ವಲ್ಲ ಅದನ್ನು ಮಕ್ಳಿಗೂ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂದು ಮನೆಗೆ ಬಂದ್ವಿ. Oh my god, my favorite color. Everything is my favorite. Mine too. Blue ಇದು ಇಷ್ಟ ನನಗೆ. ವಿನಯ್ ನೋಡಿ ವಿನಯ್ ಎಲ್ಲ ನನ್ನ ಫೇವ್ರೆಟ್ ಕಲರ್. ಪೀಚ್ ಕಲರ್. ವಾವ್. I also like pink. ಇದೆಲ್ಲ ನನ್ನ ಫೇವ್ರೆಟ್ ಕಲರ್. That's why ಅಜ್ಜಿ ಆಲ್ವೇಸ್ ಲೈಕ್ಸ್ ಆರೆಂಜ್ ಕಲರ್. she always wears orange ಸೀರೆ. ಹೌದು ಕರೆಕ್ಟ್ ಅಜ್ಜಿ ನೀನು ಹೇಳಿದ್ದು ಆರೆಂಜ್ ಸೀರೆ ಇದೆ ಅಜ್ಜಿ ಹತ್ರ ಜಾಸ್ತಿ. ಇರು ನಾನು ಮತ್ತೆ ಕೊಡ್ತೀನಿ. ಓಕೆನಾ? ಇಷ್ಟ ಈ ಬ್ಲೂನು ಇಷ್ಟ, ಎಲ್ಲ ಕಲರು ಇದೆ ಅಜ್ಜಿ ಹತ್ರ, ಬಟ್ ಜಾಸ್ತಿ ಇಷ್ಟಪಡೋದು ಈ ಕಲರ್ಸ್ ಜಾಸ್ತಿ. ನನಗೆ ಫೇವರೇಟ್ ಕಲರ್ ಅಂತೆ ನೋಡಿ. ಇದು 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 ಆಮೇಲೆ ಇದು. ಓಕೆ, ಇವಾಗ ಇದಿಲ್ಲೇ ಎತ್ತಿಡೋಣವಾ? ನೋಡಿ ಫ್ರೆಂಡ್ಸ್, ಇದಿಷ್ಟು ನನ್ನ ಫೇವ್ರೆಟ್ ಕಲರ್ಸು. ಇದಿಷ್ಟು ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಓಕೆ, ಈ ವೈಟ್ ಕಲರ್ ಟಾಪಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಆದರೆ ನನ್ನ ಫೇವ್ರೆಟ್ ಇದು. ಬಟ್ಟೆಗಳಲ್ಲೂ ಅಷ್ಟೇ, ಸ್ಯಾರಿಗಳಲ್ಲೂ ಅಷ್ಟೇ ನನಗೆ ಈ ಥರ ಕಲರ್ಸ್ ಎಲ್ಲ ಇಷ್ಟ ಆಗುತ್ತೆ. ಅಮ್ಮಂಗೆ ಇದು ಫೇವ್ರೇಟೇ. ಬಟ್ ನಮ್ಮ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಾರೆ, ಅದರಿಂದ ಈ ಕಲರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಗುರುವಾರ ಅಂದರೆ ಆರೆಂಜು, ಶುಕ್ರವಾರ ಅಂದರೆ ಯೆಲ್ಲೋ ಅಥವಾ ರೆಡ್ಡು, ಇಲ್ಲಾಂದರೆ ಗ್ರೀನು. ಒಳ್ಳೆ ಕೆಲಸಕ್ಕೆ ಹೋದರೆ ಹೀಗೆ. ಇವತ್ತು ನಾನು ಮಾಡಿರೋ ಶಾಪಿಂಗಲ್ಲಿ ನನ್ನ ಬೆಸ್ಟ್ ಶಾಪಿಂಗ್ ಅಂದರೆ ಇದೆ. ನಂಗೆ ತುಂಬಾ ಇಷ್ಟ ಆಯಿತು. ಕಲರ್ಸ್ ಆಗಿರ್ಬೋದು, ಹಸ್ಬೆಂಡ್ ಅಂದರೆ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾಯಿದ್ರು, ಬಟ್ ನನಗೆ ಕಲರ್ ಇಷ್ಟ. ಯಾವಾಗಲೂ ಯೂಸ್ ಮಾಡಿದ್ದೆ, ಸ್ವಲ್ಪ ಬೋರ್ ಆಗ್ತಿತ್ತು. ಹಾಗಾಗಿ ಸುಮ್ಮನೆ ಈ ಥರ ಈ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಚೇಂಜ್ ಮಾಡಬೇಕು. ಸೊ ಕಮ್ಮಿ ಅಂತಲೂ ಅನಿಸ್ತು, $10. ನಂಗೆ ಒಂಥರ ಚೆನ್ನಾಗಿದೆ ಅನಿಸ್ತು. ಯಾವಾಗಲೂ ಅದನ್ನೇ ಯೂಸ್ ಮಾಡಿ ಬೋರ್ ಆಗಿತ್ತು. ಸೊ ಸಖತ್ತಾಗಿದೆ. ಸ್ಟೋನ್ ವೇರ್ ಬೌಲ್ಸು 10 pieces. ಮೊನ್ನೆ ನನಗೆ ಕಮೆಂಟಲ್ಲಿ ತಿಳಿಸಿದ್ರಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೀರಿಯಸ್ಲಿ ಕಷ್ಟನೇ. ಏನು ಗೊತ್ತಾ, ಅದೇ ಹೇಳ್ತದೆ, ಈ ಒಂದೊಂದಕ್ಕೇ 25-30 ಈ ಥರ ಇರುತ್ತೆ. ಮಟನ್ ನೋಡಿ 25.94. ನಂದು ಇದು ಬಂದ್ಬಿಟ್ಟು ಒಂದು ಟೀ ಶರ್ಟ್ ತೊಗೊಂಡೆ ಮತ್ತೊಂದು ಪ್ಯಾಂಟು. ಬನಾನಾಸ್ ಬಾಳೆಹಣ್ಣು ಒಂದೇ ಕಮ್ಮಿ ಇರೋದು 1.99. ಇದು 9.99 ಇದೆ ನೋಡಿ ಬೌಲ್ಸು. $10 ವರ್ತ್ ಅಂತ ಅನಿಸ್ತು ನನಗದು ಒಂದೇ. ಈ ಥರದಕ್ಕೆಲ್ಲ ಕೊಡೋ ಬದಲು 30-40 ತಿನ್ನೋದಕ್ಕೆ ಈ ಥರ ಒಂದು ಬೌಲಾದರೂ ತೊಗೊಂಡು ಬಂದರೆ ಎಷ್ಟೊಂದು ದಿನ ಇರುತ್ತೆ ಸೀರಿಯಸ್ಲಿ. ಇದು ಓಲ್ ಮಿಲ್ಕು, ಮಕ್ಕಳದ್ದು ಆರ್ಗ್ಯಾನಿಕ್ ಓಲ್ ಮಿಲ್ಕು 10.47. ಕ್ಯಾಶ್ಯೂಸ್ 12.99. ಇದು ರೋಲಪ್ಸ್ ಓಕೆ, ನಾನದು ಚಿಕನ್ ರೋಲ್ ಮಾಡೋಣ ಅಂತ ಹೇಳಿದ್ನಲ್ವ ಅದು. ಆಮೇಲೆ ರಾಸ್ಬೆರೀಸು 5.59 ಅಂತ ಚಿಕ್ಕದಕ್ಕೆ. ಅದು ಒಂದು 3 ದಿನದಲ್ಲಿ ತಿಂದಿಲ್ಲ ಅಂದರೆ ಅದು ವೇಸ್ಟು, ಹಾಳಾಗೋಗುತ್ತೆ. ನೆಕ್ಸ್ಟು ಬ್ಲ್ಯಾಕ್ಬೆರಿ 7.49. ಎಷ್ಟು ನೋಡಿದ್ರಿ ಅಲ್ವ ಎಷ್ಟು ಕಮ್ಮಿ ಕ್ವಾಂಟಿಟಿ ಇರುತ್ತೆ. ಅಂದರೆ ಸ್ಪಿನಾಚ್, ಇದು ಪಾಲಕ್ ಸೊಪ್ಪು 3.89. ಎಗ್ಗು ಕಿರ್ಕ್ಲ್ಯಾಂಡ್ ಆರ್ಗ್ಯಾನಿಕ್ ಎಗ್ ಬಂದ್ಬಿಟ್ಟು 3 ಇರ್ತಿತ್ತು. ಈಗ ಏನೋ ಇಶ್ಯೂ ಆಗಿಬಿಟ್ಟು ವಾಪಸ್ ಹೋಗಿ ಮತ್ತೆ ಒಂದಷ್ಟು ದಿನ ಸ್ಟಾಕ್ ಇರಲಿಲ್ಲ. ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಬಟ್ 7.49 ಮಾಡಿಬಿಟ್ಟಿದ್ದಾರೆ ಒಂದು ಟ್ರೇ. ಏನಾಗಿದೆ ಅಂತ ಅಂದರೆ, ಇವಾಗ ಅದು ಅವ್ರಿಗೆ ಗಿಫ್ಟ್ ತೊಗೊಂಡ್ವಲ್ಲ ಕಾಸ್ಟ್ ಐರನ್ನು, ಕಾರ್ನರಲ್ಲಿತ್ತು, ತಗಲಿ ಫುಲ್ಲು ಒಡೆದು ಮೊಟ್ಟೆಗಳೆಲ್ಲ ಎಷ್ಟೊಂದು ಒಡೆದೋಗಿದೆ. ಇಲ್ಲಿವರೆಗೂ ಹೊಡೆದೋಗಿದೆ ಮೊಟ್ಟೆಗಳು ಎಷ್ಟೊಂದು. ಅದೊಂದು ಬೇಜಾರಾಯಿತು. ಚಿಕನ್ ಬ್ರೆಸ್ಟ್ 30.55 ಇದೆ. ವೆಜಿಟೇಬಲ್ಸ್ 8.99. ಗ್ರೀಕ್ ಯೋಗರ್ಟ್ ತೊಗೊಂಡೆ, ಅದು ಇವಾಗ ನೋಡಿದ್ರಿ ಅಲ್ವ, ಮಕ್ಕಳಿಗೆ ಎಲ್ರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹೀಗೆ $60 ಬಂದು ಇದು ಅವ್ರದ್ದು ಗಿಫ್ಟು. ಇದು ಓಲ್ ಮಿಲ್ಕ್ ಬಂದು ನಮ್ಮದು, ಅದೇ ಮೊಸರಿಗೆ ಹಾಲಿಗೆ ಆಗುತ್ತೆ ಅಂದ್ಬಿಟ್ಟು 2.65 2 ಕ್ಯಾನ್ ತೊಗೊಂಡು ಬಂದ್ವಿ. ಸೊ ಆರ್ಗ್ಯಾನಿಕ್ ಸೋನಾ ಮಸೂರಿ ರೈಸು ನೋಡಿ, ಅಕ್ಕಿನೇ ಕಮ್ಮಿ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಸ್ಕೋನಲ್ಲಿ ಮಾತ್ರ. ಬೇರೆ ಎಲ್ಲ ಕಡೆ ಇಂಡಿಯಾ ಬಜಾರಲ್ಲೆಲ್ಲ ಜಾಸ್ತಿನೇ ಇರುತ್ತೆ. ಲಾಸ್ಟಲ್ಲಿ ತೊಗೊಂಡು ಬಂದೆ ನಾನು. ಇದು ಸೆಬಾಮಿಡ್ ಕಿಟ್ಟು 79.99, $80. ಸೊ 365.17. ಎಷ್ಟು 30,000 ಬರೀ ಇಷ್ಟು ಐಟಮ್ಸ್ಗೆ. ತರಕಾರಿಗೆ ಹೋದರೆ ಅಲ್ಲೊಂದು 10,000. ಸೊ ಹೀಗೆ ಬರೀ ಒಂದು ವಾರಕ್ಕೆ 50,000 ಬರೀ ಮನೆ ಗ್ರಾಸರೀಸ್ಗೆ ಆಗೋಗುತ್ತೆ. ಈ ಥರ ಆಗ್ತಾಯಿದೆ. ಹಿಂಗೆ ಬಂಗಾರಿಗೆ ಅವಳು ಸ್ವಲ್ಪ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಸ್ವಲ್ಪ ನೋಡಿಬಿಟ್ಟು ಸೆಬಾಮೈಡ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾಯಿದ್ದೆ ನಾನು, ಇಂಡಿಯಾದಿಂದ ತೊಗೊಂಡು ಬಂದು. ಅಲ್ಲೂ ಜಾಸ್ತಿನೇ ಇದೆ ಪ್ರೈಸ್, ಅಲ್ಲೂ ಏನು ಕಮ್ಮಿ ಇಲ್ಲ. ಇದು ಒಂದು ಕ್ಲೆನ್ಸರ್ ಬೇಕಾಗಿತ್ತು ಅವಳಿಗೆ, ಅದಕ್ಕೆ ಅವಳಿಗೆ ಒಂದು ಕ್ಲೆನ್ಸರ್ ತೊಗೊಂಡು ಫೇಸ್ ಕ್ರೀಮ್ ತೊಗೊಂಡು ಲೋಷನ್ ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನೇ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು $80 ಅಂದರೆ ಆಲ್ಮೋಸ್ಟ್ 6,720 ಅನ್ಕೋತೀನಿ.
$1 ಈಗ 84 ರೂಪೀಸ್ ಇದೆ. ಸೊ ನಾನು ಇಲ್ಲಿ ಡಾಲರ್ಸ್ ಏನೋ ನಿಮ್ಗೆ ತೋರಿಸ್ತಾ ಇದ್ದರೆ 84 ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಸೊ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ಇನ್ಫ್ಯಾಂಟ್ಸ್ಗೂ ಕೂಡ ಯೂಸ್ ಮಾಡ್ತಾರಂತೆ. ಅಂದರೆ ಇವಾಗ ನ್ಯೂ ಬೋರ್ನ್ ಬೇಬೀಸ್ಗೆ ಎಷ್ಟೊಂದು ಥರ ಇದೆ ಪ್ರಾಡಕ್ಟ್ಸ್ ಅವ್ರ ಹತ್ರ, ದೊಡ್ಡವ್ರಿಗೂ ಇದೆ, ಮಕ್ಳಿಗಿದೆ, ಇದು ಎಲ್ಲರೂ ಯೂಸ್ ಮಾಡ್ಬೋದು. ಇನ್ಫ್ಯಾಂಟ್ಸಿಂದ ನಮ್ಮಂಥವ್ರು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಹೇಳ್ತಾ ಇದ್ದೆ, ನಂದು ಅದೊಂದು ನಾರ್ಮಲ್ ಸ್ಕಿನ್ ಓಕೆ ಹೆಂಗಿದ್ರು ಸೆಟ್ ಆಗುತ್ತೆ, ಇದು ಬಂಗಾರ ಗಿಡಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಬರೀ ಬಂಗಾರ ಸೆಟ್ ಇದು. ಏನಪ್ಪ ಅದಕ್ಕೆ ಸ್ಪೇಸ್ ಇಲ್ಲ ಅಂತ ನಾನು ಸೀಟ್ ಮೇಲೆ ಕುತ್ಕೋಬಹುದು ಅಂತ ಬೇಡ ಅಂತ. ಹೋಗ್ಲಿ ಬಿಡಪ್ಪ, ಪರವಾಗಿಲ್ಲ. ಅಕ್ಕನೂ ಹೋದ್ಲಾ? ಅಕ್ಕ ಇದ್ದಾಳೆ ತಾನೆ? ಮತ್ತೆ ಬಿಡು, ಅಕ್ಕ ಇದ್ರೆ ನಿಂಗೆ ಮತ್ತೆ ನೀನು ಯಾಕೆ ಹೋಗ್ಬೇಕು? ಬರೀ ಗ್ರಾಸರೀಸ್ಗೆ ಒಂದೇ ಅಂತಲ್ಲ, ಹೇಳಬೇಕು ಅಂದರೆ ಬೇರೆ ಖರ್ಚುಗಳೆಲ್ಲ ನೆನೆಸ್ಕೊಂಡ್ರೆ ಗ್ರಾಸರೀಸ್ ಸ್ವಲ್ಪ ಕಮ್ಮಿನೇ ಬೀಳುತ್ತೆ. ಪ್ರತಿಯೊಂದಕ್ಕೂ $1,000, $2,000, $3,000 ಅಂತ ಹೋಗ್ತಾನೆ ಇರುತ್ತೆ. ಸೊ ಕಂಪ್ಲೀಟಾಗಿ ಸ್ವಂತ ಮನೆಗೆ ಬಂದಮೇಲೆ ಎಷ್ಟಿದೆ, ನಾನು ಯಾಕಂದರೆ ಒಂದ್ಸರಿ ಬಾಡಿಗೆ ಮನೇಲಿ ಇರಬೇಕಾದ್ರೆ ನಾನು ಬಂದು ಹೊಸದ್ರಲ್ಲೇ ವಿಡಿಯೋ ಮಾಡಿದ್ದೆ, 1 ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಏನು ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ಸ್ವಂತ ಮನೆಗೆ ಬಂದಮೇಲೆ ಎಷ್ಟು ಆಗ್ತಿದೆ ಏನು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. ಒಂದಷ್ಟು ಖರ್ಚುಗಳನ್ನ ಕಮ್ಮಿ ಮಾಡಬೇಕು ಅಂತ ಅನ್ಕೋತಾ ಹೋಗ್ತೀವಿ. ಬಟ್ ಈ ಸ್ವಲ್ಪ ದಿನ ಖರ್ಚು ಆಗುತ್ತೆ, ಯಾಕಂದರೆ ಈ ಮನೆಗೆ ಸ್ವಲ್ಪ ಫರ್ನಿಚರ್ಸ್ ಏನಿದೆ ರೂಮ್ಗಳಿಗಾದರೂ ಅಟ್ಲೀಸ್ಟ್ ನೀಟಾಗಿ ಫಿಲ್ ಮಾಡಿಬಿಡೋಣ ಅಂತ. ಡೈನಿಂಗಿಗೆ ಲಿವಿಂಗಿಗೆ ಇವಾಗ ಸದ್ಯಕ್ಕೆ ಹೋಗಲ್ಲ, ಇನ್ನೊಂದು ವರ್ಷ ಗ್ಯಾಪ್ ತೊಗೋತೀವಿ. ಬರೀ ಬೆಡ್ರೂಮ್ಗಳನ್ನಾದ್ರೂ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಅದೊಂದರಿಂದ ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಪ್ಯಾಂಟ್ರಿಗೆ ಮತ್ತು ಬೆಡ್ರೂಮ್ಗಳು ಒಂದು ಸ್ವಲ್ಪ ಸೆಟ್ ಮಾಡಬೇಕು. ಅದರಿಂದನೇ ನಾನು ಹೋಮ್ ಟೂರ್ ಮಾಡ್ತಾ ಇಲ್ಲ. ನನಗೆ ಏನಾಗುತ್ತೆ, ಹೋಮ್ ಟೂರ್ ಒಂದ್ಸರಿ ಮಾಡಿಬಿಟ್ರೆ ಮತ್ತೆ ನಾನು ಎಲ್ಲ ನೀಟಾಗಿ ಸೆಟ್ ಮಾಡಿ ಇನ್ನೊಂದು ಸರಿ ಅಂತಂದರೆ ನಿಮಗೂ ಬೋರ್ ಆಗುತ್ತೆ. 2 ಸರಿ ಯಾಕಲ್ವಾ ಅಂದ್ಬಿಟ್ಟು ಒಂದೇ ಸರಿ ಹೋಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ. ಖಂಡಿತ ಬೇಗ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಏನಂದರೆ ಏನೋ ಹೋಮ್ ಟೂರ್ ಮಾಡೋದಕ್ಕೋಸ್ಕರ ಸೆಟ್ ಮಾಡ್ತೀನಿ ಅಂತ ಅಲ್ಲ. ನಾವು ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ ತೊಗೋಬಾರ್ದು, ಶಿಫ್ಟ್ ಮಾಡ್ತಿರ್ತೀವಿ ಅನ್ನೋದಕ್ಕೋಸ್ಕರ ನಾನು ಏನೂ ತೊಗೊಂಡಿರಲಿಲ್ಲ. ಇವಾಗ ಸ್ವಲ್ಪ ನೋಡಿ ಚೆನ್ನಾಗಿ 3 ಬೆಡ್ರೂಮ್ಗೂ ಮಾಡೋಣ ಅಂತ. 1 ಬೆಡ್ರೂಮ್ಗಂತೂ ಫುಲ್ಲು ಒಂದು ಹೇಳ್ತೀನಿ, ಅದು ಇವಾಗಲೇ ಸೀಕ್ರೆಟ್ ರಿವೀಲ್ ಮಾಡಲ್ಲ, ಹೇಳ್ತೀನಿ. ಫಸ್ಟ್ ಅದೇ ಬೆಡ್ರೂಮ್ ಮಾಡ್ತಾ ಇರೋದು. ಸೊ ಅದು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಐ ಹೋಪ್ ನೀವು ತುಂಬ ಇಷ್ಟಪಡ್ತೀರಾ ಅನ್ಕೋತೀನಿ. ಸಿಂಪಲ್ಲೇ ನಾನು ನಿಮಗೆ ಗೊತ್ತು, ಸಿಂಪಲ್ಲಾಗಿ ಹೇಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಷ್ಟೇ. ಅವಳೋಗಿ ಆಟ ಆಡ್ತಾ ಇದ್ದಾಳೆ. ಅವರು ಇದು ಶಿಫ್ಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಮನೆ ಎಲ್ಲ ಇದು ಮಾಡೋದಲ್ವ, ಹಂಗಾಗಿ ಶಿಫ್ಟ್ ಮಾಡ್ತಾಯಿದ್ರು. ಸೊ ಇವಾಗ ಊಟಕ್ಕೆ ಅಲ್ಲಿ ಪೊಂಗಲ್ ತೊಗೊಂಡೋಗಿದ್ವಿ ಬಾಕ್ಸಲ್ಲಿ, ಅದನ್ನು 3 ಜನನೂ ತಿಂದ್ವಿ, ಮಕ್ಕಳು ನಾನು. ಇವಾಗ ಬಿಸಿಬೇಳೆ ಬಾತಿದೆ, ಅದನ್ನು ತಿನ್ನಬೇಕು. ಮೊಟ್ಟೆ ಅದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಯಾವ ಚೆನ್ನಾಗಿದೆ ಏನೋ ಎಲ್ಲ ಎತ್ತಿಟ್ಬಿಟ್ಟು ಒಡೆದೋಗಿರೋದನ್ನು ಏನು ಮಾಡೋದು, ಬಿಸಾಕೋದು, ಹೊಟ್ಟೆ ಉರಿಯೋದು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಬಿಸಾಕಬೇಕು. ಇಲ್ಲ ಅಟ್ಲೀಸ್ಟ್ ತಲೆಗೆ ಹಚ್ಕೊಳ್ಳೋ ಥರ ಏನಾದರೂ ಸಿಗುತ್ತಾ ಕೈಗೆ, ಅದು ನೋಡ್ತೀನಿ. ಸರಿ ಬಪ್ಪ ಬಾ, ಸರಿ ಆಟ ಆಡ್ತಾರು. ಬಂಡಿ ಹುಷಾರು, ಮತ್ತೆ ದಿನ ಹಂಗೆ ಮಾಡ್ಕೊತಾ ಇದೆಯಾ ಅದಕ್ಕೆ. ಬಾಯ್. ಇದಾದಮೇಲೆ ನೆಕ್ಸ್ಟ್ ನಾವು ಸತೀಶ್ ಅವರು ಟ್ರೀಟ್ ಕೊಡಿಸ್ತಾರೆ. ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.